ವೆರಿ ಗುಡ್ ಮಾರ್ನಿಂಗ್ ಶೋಭಿತ್ ಅವರೇ. ವೆಲ್ಕಮ್ ಟು JS ಕಿಂಗ್ಡಮ್. ಥ್ಯಾಂಕ್ ಯು ಸರ್. ನನಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ನೀನು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಕಂಪ್ನಿನ ಇನ್ನೂ ಎತ್ತರಕ್ಕೆ ತೊಗೊಂಡೋಗ್ಬೇಕು. ಖಂಡಿತ ಮಾಡ್ತೀನಿ ಸರ್. ಇದುವರೆಗೂ ಎಲ್ಲರೂ ನನ್ನ ಕಡೆಗಣಿಸಿರೋರೆ, ಆದರೆ ನೀವು ಮಾತ್ರ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದೀರಾ. ಖಂಡಿತ ಈ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ. ಆ ಹೋಪ್ ನನಗಿದೆ ಶೋಭಿತ್ ಅವರೇ. ನಿಮಗೆ ಆಫೀಸ್ ಅಡ್ಜಸ್ಟ್ ಆಯಿತಾ? ಆಫೀಸ್ ನನಗೆ ಅಡ್ಜಸ್ಟ್ ಆಗೋಕ್ಕಿಂತ ನಾನು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಸರ್. ವೆರಿ ಗುಡ್ ಶೋಭಿತ್ ಅವರೇ. ನಿಮ್ಮ ಈ ಕಾನ್ಫಿಡೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮನ್ನು ನೋಡ್ತಾ ಇದ್ದರೆ ಫ್ಯೂಚರಲ್ಲಿ ತುಂಬ ದೊಡ್ಡದಾಗಿ ಬೆಳಿತೀರಾ. ನಿಮ್ಮ ತಾತ ಧರ್ಮರಾಜ್ಗಿಂತ ಹೆಚ್ಚಾಗಿ. ನಾನು ಖುಷಿಯಲ್ಲಿದ್ದೀನಿ ಸರ್. ಅವ್ರ ಬಗ್ಗೆ ಮಾತಾಡಿ ನನ್ನ ಮೂಡ್ ಹಾಳು ಮಾಡಬೇಡಿ. ಇಟ್ಸ್ ಓಕೆ ಶೋಭಿತ್ ಅವರೇ, ನಾನು ಅವ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಆದರೆ ಒಂದಂತೂ, ನಿಮ್ದು ಏನೇ ಸಮಸ್ಯೆ ಇದ್ದರೂ ಅದು JS ಸಮಸ್ಯೆ ಅಂತ ಅಂದ್ಕೊತೀನಿ. ನಿಮಗೆ ಏನೇ ಹೆಲ್ಪ್ ಬೇಕು ಅಂದರೂ ಎನಿ ಟೈಮ್ ಕಾಲ್ ಮಾಡಿ. ಓಕೆ ಸರ್. ಓಕೆ, ಇನ್ನು ನಿಮ್ಮ ಕೆಲಸಕ್ಕೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಓಕೆ ಸರ್. ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ನಾನು ಎಷ್ಟು ಸಲ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಟೆನ್ಷನ್ ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ದೇವಕಿ. ಹೀಗೆ ಎಣ್ಣೆಯಲ್ಲಿ ನೀರು ಥರ ನಿನ್ನ ಜೊತೆಲಿ ಬೆರೆತು ಸಂಸಾರ ಸರಿಗಮ ನಡೆಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಪ್ರೀತಿಗೆ ಬಾಗ್ಲೇ ಇಲ್ಲ. ಹಾಗಂತ ಈ JS ಸುಮ್ಮನೆ ಬಿಡ್ತಾನ? ಆನೆನ ಪಳಗ್ಸಾಗೆ ಮನುಷ್ಯನ ಪಳಗ್ಸೋ ಕಲೆಗಾರ. ಒಂದು ಹೆಣ್ಣು ಗಂಡು ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಇರಬಾರ್ದು, ಆದರೆ ಮಗು ಬಗ್ಗೆ ಚಡಪಡಿಸ್ಬೇಕು. ಈಗ ನಾನು ಕೊಡೋ ಸೊಲ್ಯೂಷನ್ಗೋಸ್ಕರ ಡೆಸ್ಪ್ರೇಷನಲ್ಲಿ ಕಾಯಬೇಕು. ಕಾಯಿಸೋ ಹುಡುಗಿಯನ್ನು ಯಾರು ಪ್ರೀತಿಸಬಾರ್ದು. ಕಾಯಿಸಿದ್ರು ನೋಯಿಸಿದ್ರು ನಾನು ನಿನ್ನ ಪ್ರೀತಿಸ್ತೀನಿ. ಅಲ್ಲ ಅಲ್ಲ ಅಲ್ಲ, ಕಾಡಿಸ್ತೀನಿ. ಇವನು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ. ನಾನು ಡೈರೆಕ್ಟ್ ಆದ್ರೆ ಅವನಿಗೇನೋ ಒಂಥರ ಖುಷಿ. ಇದನ್ನೆಲ್ಲ ಯಾರ ಹತ್ರನಾದ್ರೂ ಹೇಳ್ಕೊಳ್ಳೋಣ ಅಂದ್ರೆ ಅದು ಆಗ್ತಿಲ್ಲ. ನನ್ನ ಮಗಳು ಬದುಕಿದ್ದಾಳೆ ಅಂತ ನನಗೆ ಗೊತ್ತು, ಆದ್ರೆ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅವಳನ್ನು ಹುಡ್ಕೋಣ ಅಂದ್ರೆ ಅದಕ್ಕೂ ದಾರಿ ಕಾಣಿಸ್ತಾ ಇಲ್ಲ. ಅಪ್ಪ, ಇದರಲ್ಲಿ ದೇವಕಿ ಮಗೋದು ಫುಲ್ ಡೀಟೇಲ್ಸ್ ಇದೆ. ಬ್ಲಡ್ ಗ್ರೂಪ್, ಹುಟ್ಟಿದ್ದು, ಕೇಸ್ ಶೀಟ್, ಯಾವ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ಲು, ಪ್ರತಿಯೊಂದು ಡೀಟೇಲ್ಸ್ ತರಿಸ್ಕೊಂಡಿದ್ದೀನಿ. ನೀವು ಒಂದ್ಸರಿ ಚೆಕ್ ಮಾಡಿಪ್ಪ. ಈ ಡೀಟೇಲ್ಸ್ ನನ್ನ ಮಗುದ? ಅಪ್ಪ ಮಗಳು ಎಷ್ಟು ಆಟ ಆಡಿಸ್ತೀರಾ? ನೀವೇನೇ ಆಟ ಆಡಿಸಿದ್ರು ಕೊನೆಗೆ ಗೆಲ್ಲೋದು ನಾನೇ ದೇವಕಿ. ನಿಮ್ಮ ದೃಷ್ಟಿಯಲ್ಲಿ ನಾನು ಇರುವೇನೇ ಇರ್ಬೋದು, ಆದರೆ ದೈತ್ಯಕಾರ ಆನೆನ ಒಡೆಯೋದು ಉಳಿಸೋದು ಈ ಇರುವೆ ಅಂತ ನಿಮಗೆ ಗೊತ್ತಿಲ್ಲ. ಗೋಲ್ ಹೊಡೆಯೋಕ್ಕಿಂತ ಮುಂಚೆನೇ ಗೋಲ್ ಕೀಪರ್ ಶರಣಾದಂಗೆ ನಾನು ನಿನ್ನಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಜೈ,
ನನ್ನ ಹತ್ರ ಆಟ ಆಡ್ಬೇಡ. ನಂಗೆ ಗೊತ್ತು ಬೇಕು ಅಂತಾನೆ ನೀನು ನನ್ನ ಫೋನ್ನ ರಿಸೀವ್ ಮಾಡ್ತಿಲ್ಲ ಅಂತ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಾನು ಇಷ್ಟು ವರ್ಷ ನೋವು ಅನುಭವಿಸಿದ್ದು ಸಾಕಾಗ್ಲಿಲ್ವಾ? ಕಣ್ಣು ಹಿಂದೆ ಇದ್ದಾಗ್ಲೂ ನೋವು ಕೊಟ್ಟೆ, ಈಗ ಕಣ್ಮುಂದೆ ಬಂದು ನೋವು ಕೊಡ್ತಾ ಇದೀಯಾ? ನೀನ್ ಹೀಗೆ ನಡ್ಕೋತಿರೋದನ್ನ ನೋಡ್ತಿದ್ರೆ ನಮ್ಮಪ್ಪ ನಿನ್ ವಿಷಯದಲ್ಲಿ ಹೇಳಿದ್ದು ಸರಿ ಅನ್ನಿಸ್ತಿದೆ. ಯಾರ ವಿರುದ್ಧ ಎತ್ತು ಕಟ್ಟದ್ನೋ ಅವನು ಪರವಾಗಿ ಮಾತಾಡ್ತಿದ್ಯಾ ಅಂದರೆ ನನ್ನಿಂದ ಕೈ ಜಾರೋಗ್ತಾ ಇದೆಯಾ? ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನೀನು ಯಾವತ್ತಿದ್ರೂ ನನ್ನ ಕೈಗೊಂಬೆ ಆಗಿರಬೇಕು. ಯಾಕೆ ಸುಮ್ಮನೆ ನಿಂತಿದ್ಯಾ? ಹೇಳಣ್ಣ, ಆ ಡೀಟೇಲ್ಸ್ ನನ್ನ ಮಗುದಾ? ನನ್ನ ಮಗು ಬದುಕಿದೆ ಅಂತ ನನಗೆ ಗೊತ್ತು. ಜೈ ನನಗೆ ಹೇಳಿದಾನೆ. ನೀವು ಮುಚ್ಚಿಟ್ಟಿರೋ ಸತ್ಯ ನನಗೆ ಗೊತ್ತಾಯ್ತು ಅಂತ ಭಯನಾ? ಭಯ ಪಡಬೇಡಿ. ಮುಚ್ಚಿಟ್ಟಿರೋ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನನ್ನ ಮಗುನ ಒಂದು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಈ ತಾಯಿ ಹೋರಾಟಕ್ಕೆ ಅಡ್ಡ ಬರಬೇಡಿ. ಒಂದು ಹೆಣ್ಣಿಗೆ ಮರುಜನ್ಮ ಬರೋದೆ ಮಗುವಿಂದ. ಹುಟ್ಟಾಗಂತೂ ಅದ್ರ ಮುಖನ ನನಗೆ ನೋಡಕ್ ಬಿಡ್ಲಿಲ್ಲ. ಈಗಲೂ ಹಾಗೆ ಅವಳನ್ನ ನನ್ನಿಂದ ಕಿತ್ಕೋಬೇಡಿ ಪ್ಲೀಸ್. ಅಪ್ಪ, ದೇವಕಿಗೆಲ್ಲ ವಿಷಯ ಗೊತ್ತಾಗಿದೆ. ಹೌದು, ಅವಳಿಗೆಲ್ಲ ಗೊತ್ತಾಗಿದೆ ಅಂತ ಗೊತ್ತಾದ ಮೇಲೆ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಯಿತು ನೋಡು. ದೇವಕಿಗೆ ವಿಷಯ ಗೊತ್ತಾದರೆ ಎಲ್ಲಿ ಮಾನಸಿಕ ಸ್ಥಿಮಿತ ಕಳ್ಕೊಂಡು ಬಿಡ್ತಾಳೋ ಅನ್ನೋ ಆತಂಕ ನನ್ನನ್ನು ತುಂಬ ದಿವಸದಿಂದ ಕಾಡ್ತಾ ಇತ್ತು. ಆದರೆ ಅವಳು ಎಲ್ಲ ಗೊತ್ತಾದ ಮೇಲೂ ನಾರ್ಮಲ್ ಆಗಿ ಇದ್ದಾಳೆ. ಅವಳ ಹೋರಾಟಕ್ಕೆ ನಮ್ಮಿಂದ ಏನು ಬೆಂಬಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಳು ಹುಡುಕ್ತಾ ಇರೋ ಮಗುನ ನಾವು ಹುಡುಕಿ ಅವಳು ಮಡ್ಲಿಗೆ ಹಾಕಿ ಅವಳ ಮುಖದಲ್ಲಿ ಖುಷಿ ಕಾಣಬೇಕು. ಇನ್ನು ಮುಂದೆ ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು. ಸರಿನಪ್ಪ, ನೀವು ಹೇಳ್ದಾಗೆ ಆಗಲಿ.